200ರ ಗಡಿ ದಾಟಿತು ಇಂಡಿಯಾ ಒಕ್ಕೂಟ. ವೆರಿ ಇಂಪಾರ್ಟೆಂಟ್ಲಿ INDI ಮೈತ್ರಿಕೂಟ 201ರ ಗಡಿ ದಾಟಿದೆ. ಇದೇ ರೀತಿ ಇದರ ನಾಗಾಲೋಟ ಮುಂದುವರೆದ್ರೆ ಸಮೀಕ್ಷೆಗಳು ಉಲ್ಟಾ ಆಗ್ಬೋದು. NDA 271ರ ಗಡಿ ದಾಟಿದೆ. ಇಂಡಿಯಾ ಒಕ್ಕೂಟ 200ರ ಗಡಿ ದಾಟಿದೆ ಮುನ್ನಡೆಯಲ್ಲಿ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಹೌದು, ಅಂದ್ರೆ ಚುನಾವಣೆ ಅಷ್ಟು ಸುಲಭ ಅಲ್ಲ, ಸರಳ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, 200ರ ಗಡಿ ದಾಟಿ ಈಗ 201ಕ್ಕೆ ಬಂದಿದೆ. 201 ಇಂಡಿ ಮೈತ್ರಿಕೂಟ, NDA ಮೈತ್ರಿಕೂಟ 271. 60 ಅದರ್ಸಿದ್ದಾರೆ. ಅದು ವೆರಿ ಇಂಟ್ರೆಸ್ಟಿಂಗ್ಲಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ TMCನೂ ಇದೆ, ಬೇರೆ ಬೇರೆ ಪಕ್ಷಗಳು ಇವರಿಬ್ರು ಜೊತೆಗೆ ಇಲ್ಲದೆ ಇರುವಂತವ್ರು ಇದೆ. ಅವರು ಏನಾದ್ರು ಗೊತ್ತಿಲ್ಲ, ಈ ಟ್ರೆಂಡಿಂಗ್ ಮುಂದುವರ್ಕೊಂಡು ಹೋದ್ರೆ ಅವ್ರ ಪಾತ್ರ ಇಲ್ಲಿ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬಹಳ ನಿರ್ಣಾಯಕ ಆಗುತ್ತೆ ಯಾರ್ದು? ಅದರ್ಸಿಂದು. ಯಾಕಂತ ಅಂದ್ರೆ ಮ್ಯಾಜಿಕ್ ನಂಬರ್ 272. NDA ನಾವು ಅವಾಗ್ಲೇ ಹೇಳಿದ್ವಿ 270 ಕ್ರಾಸ್ ಆಯ್ತು, ಮ್ಯಾಜಿಕ್ ನಂಬರ್ ಹತ್ರ ಬಂದ್ರು ಅಂತೇಳಿ. ಒಂದೇ ಒಂದು ಕ್ಷೇತ್ರದಿಂದ ಅವ್ರಿಗೆ ಹಿನ್ನಡೆಯನ್ನ ನೋಡ್ತಾ ಇರುವಂತದ್ದು ನೋಡಿ. ಬಿಜೆಪಿ ಅಭ್ಯರ್ಥಿ ಅಲ್ಲು ಸಿಂಗಿಗೆ ಫೈಜಾಬಾದ್ ಅಲ್ಲೇ ಅಂದ್ರೆ ಅಯೋಧ್ಯೆಯಲ್ಲೇ ಹಿನ್ನಡೆ ಆಗಿದೆ. ಅಲ್ಲಿ SP ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅಯೋಧ್ಯೆ ಈ ಬಾರಿ ಇಡೀ ಚುನಾವಣೆಯ ಕೇಂದ್ರ ಬಿಂದು ಆಗಿತ್ತು ಅಯೋಧ್ಯೆ. ಯಾಕಂತ ಅಂದ್ರೆ ರಾಮ ದೇಗುಲವನ್ನ ನಾವು ಅಲ್ಲಿ ನಿರ್ಮಿಸಿದ್ವಿ ಅನ್ನುವಂಥದ್ದು ವಿಚಾರ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಅವರ ಪ್ರತಿಸ್ಪರ್ಧಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ 7700 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಆರಂಭಿಕ ಹಿನ್ನಡೆಯನ್ನ ನಾವು ಬೆಂಗಳೂರು ಉತ್ತರದಲ್ಲಿ ನೋಡ್ತಾ ಇದ್ದೀವಿ. ಉಡುಪಿ ಹಾಗೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಾಗೆ ಸಂಸದೆ ಆಗಿದ್ದಂತ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಅಭಿಯಾನದಿಂದಾಗಿ ಅವರು ಇಲ್ಲಿಗೆ ಬರಬೇಕಾಯ್ತು. ಇಲ್ಲಿ ಆರಂಭಿಕ ಮುನ್ನಡೆಯನ್ನ ಅವರು ಸಾಧಿಸ್ತಾ ಇದ್ದಾರೆ. ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ 3304 ಮತಗಳ ಮುನ್ನಡೆ. 25530 ಮತಗಳನ್ನ ಪಡೆದಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ. ಅಣ್ಣಾ ಸಾಹೇಬ್ ಜೊಲ್ಲೆ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಂಡಿಯಾ ಮೈತ್ರಿಕೂಟ 200 ಕ್ಷೇತ್ರಗಳನ್ನ ದಾಟಿ ಮುನ್ನಡೆ ಸಾಗಿಸ್ತಾ ಇದೆ. 201 ಕ್ಷೇತ್ರಗಳು. ಯಾವ ಸಮೀಕ್ಷೆ ಕೂಡ ಈ ಆರಂಭಿಕ ಅಂತ ಟ್ರೆಂಡ್ ಏನಾದ್ರೂ ನಂಬರ್ಸ್ ಆದ್ರೆ ಇದನ್ನ ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. ನಾನು ಮೊದಲೇ ಹೇಳ್ದಂಗೆ 182 ಇವ್ರಿಗೆ ಸಿಕ್ಕಿದ್ದಂಥದ್ದು ಹೈಯೆಸ್ಟ್. ಮ್ಯಾಕ್ಸಿಮಮ್ 182 ಇವ್ರು ರೀಚ್ ಆಗ್ಬೋದು ಅಂತ. ಕಲಬುರಗಿಯಲ್ಲಿ ಈಗ ಕಾಂಗ್ರೆಸ್ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಅಲ್ಪ ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವರು. ಅಲ್ಪ ಮತಗಳ ಮುನ್ನಡೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಬಹಳ ಪ್ರತಿಷ್ಠೆಯಾಗಿ ಅವರು ತೆಗೆದುಕೊಂಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ 548 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ.